ವಾಶ್ ಟಿವಿ ವೀಕ್ಷಕರೆಲ್ಲರಿಗೂ ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಏಪ್ರಿಲ್ ಮಾಸ ಭವಿಷ್ಯ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ತುಂಬ ಶುಭಫಲಗಳು ಪ್ರಾಪ್ತಿಯಾಗಿದೆ ಮತ್ತು ಪ್ರಾಪ್ತಿ ಆಗ್ತಾನೇ ಇದೆ. ಯಾಕೆಂದರೆ ಗುರುವಿನ ಪೂರ್ಣಾನುಗ್ರಹ ಇದೆ ಇವರಿಗೆ. ಅಂದರೆ ಗುರುಬಲ ಇದೆ ಅಂತ ನಾವು ಹೇಳ್ತೀವಿ. ಅದು ಗುರುಬಲ ಇರೋದ್ರಿಂದ ಅವರಿಗೆ ಒಳ್ಳೆಯ ಫಲಗಳು ಪ್ರಾಪ್ತಿಯಾಗುತ್ತೆ. ಆದರೆ ಪಂಚಮದಲ್ಲಿ ಶನಿ, ಪಂಚಮದಲ್ಲಿ ರಾಹು ಇವರಿಬ್ಬರು ಕೂಡ ಸ್ವಲ್ಪಟ್ಟಿಗೆ ತೊಂದರೆ ಕೊಡಬಹುದು. ಆದರೂ ಕೂಡ ಗುರುವಿನ ಅನುಗ್ರಹದಿಂದ ಆ ಕಷ್ಟಗಳು ಕೂಡ ದುಷ್ಟಗಳು ಕೂಡ ಪರಿಹಾರ ಆಗುತ್ತೆ. ದ್ವಿತೀಯಾಧಿಪತಿ ಪಂಚಮಾಧಿಪತಿ ಆಗಿರ್ತಕ್ಕಂಥ ಗುರು ಸಪ್ತಮದಲ್ಲಿ ಇದ್ದು ರಾಶಿಯನ್ನು ನೋಡೋದ್ರಿಂದ ಅವರಿಗೆ ಒಳ್ಳೆಯದಾಗತ್ತೆ ಮತ್ತು ಆ ರಾಶಿಗೆ ಅವನು ಮಿತ್ರನೂ ಕೂಡ ಆಗ್ತಾನೆ. ಹಾಗಾಗಿ ನಿಮ್ಮ ಮನೆಯಲ್ಲಿ ಶೋಭ ಕಾರ್ಯಗಳು ನಡೀತದೆ. ದುಡ್ಡು ಕಾಸು ವ್ಯವಹಾರಗಳು ಚೆನ್ನಾಗಿ ಬಂದಿದೆ, ಆಲ್ರೆಡಿ ಬರ್ತಾ ಇದೆ, ಅದು ಕೂಡ ಅನುಕೂಲ ಆಗಿದೆ. ನೀವು ಕೊಡಬೇಕಾದ್ದು ತೆಗೆದುಕೊಳ್ಬೇಕಾಗಿದ್ದು ಅದು ಕೂಡ ಅನುಕೂಲ ಇದೆ. ದುಡ್ಡಿನ ಕಾಸಿನ ವಿಚಾರದಲ್ಲಿ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಒಳ್ಳೆಯ ಒಂದು ಶುಭ ಫಲಗಳು ಪ್ರಾಪ್ತಿಯಾಗತ್ತೆ. ನಿಮಗೆ ಅದರಿಂದ ಒಳ್ಳೆಯ ಅನುಕೂಲ ಆಗಿದೆ. ಹಣಕಾಸಿನ ವಿಚಾರದಲ್ಲಿ ಅನುಕೂಲ ಇದ್ದಾಗ ನೀವು ಸಾಕಷ್ಟು ಬೇರೆ ಬೇರೆ ರೀತಿಯ ಅನುಕೂಲಗಳನ್ನು ಮಾಡ್ಕೊಂಡಿರ್ತೀರಿ, ಅಸೆಟ್ಟನ್ನು ಮಾಡಿರ್ತೀರಿ, ಆಸ್ತಿಯನ್ನು ಮಾಡಿರ್ತೀರಿ. ಇವೆಲ್ಲ ಮಾಡುವಂಥ ಯೋಗಗಳು ನಿಮಗೆ ಇರೋದ್ರಿಂದ ತಾವು ಅದಕ್ಕೆಲ್ಲ ಅವಕಾಶ ಇದೆ ಅಂತ ನಾನು ನಿಮಗೆ ಹೇಳ್ಬೋದು. ಹಣಕಾಸಿನ ವಿಚಾರ ಆದಮೇಲೆ ನೆಕ್ಸ್ಟ್ ನಾವು ಏನು ನೋಡಬೇಕಾಗತ್ತೆ, ನಮ್ಮ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ನೋಡಬೇಕು, ಮತ್ತು ನಮ್ಮ ತಂದೆ ತಾಯಿ ಗುರು ಹಿರಿಯರ ಬಗ್ಗೆ ನೋಡಬೇಕು. ಈಗ ತಾಯಿ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುವಂಥ ಸಂದರ್ಭ ಇದೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ನಿಧಾನ ಆಗುವಂಥ ಯೋಗ ಇದೆ. ಜೊತೆಗೆ ನಿಮ್ಮ ಒಂದು ತಂದೆಯ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಕ್ಕಂಥದ್ದು, ಇವೆಲ್ಲ ಸಣ್ಣ ಪುಟ್ಟ ಆರೋಗ್ಯದಲ್ಲಿ ವ್ಯತ್ಯಾಸ ಮತ್ತು ವಿದ್ಯಾಭ್ಯಾಸದಲ್ಲಿ ಮಕ್ಕಳಿಗೆ ಹಿನ್ನಡೆ, ಇದೆರಡು ನಿಮಗೆ ಅಷ್ಟು ಸಪೋರ್ಟಿಂಗ್ ಇಲ್ಲ ಅಂತ ನಾವು ಹೇಳಬೇಕಾಗತ್ತೆ. ಯಾಕೆ ಅಂತಂದರೆ ಪಂಚಮ ಸ್ಥಾನದಲ್ಲಿರ್ತಕ್ಕಂಥ ಶನಿ ಅಲ್ಲಿ ಗೋಚರ ಆಗ್ತಾ ಇದ್ದಾನೆ. ಹಾಗಾಗಿ ಸ್ವಲ್ಪ ಬುದ್ಧಿಸ್ಥಾನ ಸ್ವಲ್ಪ ಅದಕ್ಕೆ ನಿಧಾನ ಆಗುತ್ತೆ ಅಂತ ನಾವು ಹೇಳ್ತೀವಿ. ಆದರೂ ಕೂಡ ತುಂಬ ತೊಂದರೆ ಆಗಲ್ಲ. ಸಣ್ಣ ಪುಟ್ಟ ತೊಂದರೆಗಳಿದ್ದರೆ ನೀವು ಅದನ್ನು ಪರಿಹಾರ ಮಾಡ್ಕೊಳ್ಳಿ. ಮಾರ್ಗದರ್ಶನವನ್ನು ಕೊಡಿ, ಅದರಿಂದ ನಿಮಗೆ ಅನುಕೂಲ, ಮಕ್ಕಳಿಗೂ ಅನುಕೂಲ ಆಗುತ್ತೆ. ಮುಂದೆ ಜೀವನದಲ್ಲಿ ಅವರು ಯಶಸ್ಸನ್ನು ಕಾಣ್ತಾರೆ. ನೀವು ಒಂದು ದಿವಸ ಒಂದು ಮಾರ್ಗದರ್ಶನವನ್ನು ಕೊಟ್ಟರೆ ಅವ್ರ ಜೀವನದಲ್ಲಿ ಎಷ್ಟೋ ಅನುಕೂಲ ಅವರಿಗೆ ಆಗ್ತದೆ. ಹಾಗಾಗಿ ವಿದ್ಯಾಭ್ಯಾಸದ ಬಗ್ಗೆ ಗಮನ ಕೊಡಬೇಕು ಅಂತ ಹೇಳಿ, ಮತ್ತು ಮುಂದೆ ಹೆಚ್ಚಿನ ಒಂದು ವಿದ್ಯಾಭ್ಯಾಸಕ್ಕೆ ಆದ್ಯತೆಯನ್ನು ಕೊಡಿ. ಇನ್ನು ವಿದ್ಯಾಭ್ಯಾಸ ಮುಗಿಸಿಕೊಂಡವರು ಯಾರು ಅವರಿಗೆ ಉದ್ಯೋಗದ ಬಗ್ಗೆ ಪ್ರಯತ್ನ ಪಟ್ಟರೆ ಉದ್ಯೋಗ ಸಿಗುವಂಥ ಯೋಗಗಳು ಕೂಡ ಇರುತ್ತೆ. ಇನ್ನು ಜಮೀನು ವಿಚಾರ ಬಂದರೆ, ಪಿತ್ರಾಯಿತ ಆಸ್ತಿ ವಿಚಾರ ಬಂದದ್ದು ನಿಮಗೆ ಸಿಗುವಂಥ ಯೋಗ ಇದೆ. ಅದಕ್ಕೆ ಪ್ರಯತ್ನ ಪಟ್ಟರೆ ಸಾಕು. ಕೋರ್ಟು ಕಚೇರಿ ವ್ಯಾಜ್ಯದಲ್ಲಿ ಶತ್ರುಧ್ವಂಸ ಆಗುವಂಥ ಯೋಗಗಳು ಕೂಡ ಇರುತ್ತೆ. ಮತ್ತು ತಂದೆ ತಾಯಿಗಳಿಂದ ಸ್ವಲ್ಪ ನಿಮಗೆ ಮನಸ್ತಾಪ ಆಗತಕ್ಕಂಥದ್ದು ಇದೆ, ಅದನ್ನು ಕೂತು ಮಾತಾಡೋದು ಸರಿಪಡ್ಕೊಳ್ಳಿ. ಮತ್ತು ಹೆಂಡತಿಯ ಜೊತೆಗೆ, ಗಂಡನ ಜೊತೆಗೆ ಅಂದರೆ ದಾಂಪತ್ಯದಲ್ಲಿ ವಿರಸ ಅಸಮಾಧಾನ ಆಗುವಂಥ ಯೋಗ, ಮಕ್ಕಳ ಜೊತೆ ಸ್ವಲ್ಪವರೆಗೆ ಮಟ್ಟಿಗೆ ವಿರೋಧ ಆಗುವಂಥದ್ದು, ಬಂಧು ವಿರೋಧ ಆಗುವಂಥ ಯೋಗಗಳು ಸ್ವಲ್ಪ ಸಣ್ಣ ಪುಟ್ಟದಿರುತ್ತೆ. ಅದನ್ನು ಸ್ವಲ್ಪ ಮಟ್ಟಿಗೆ ಸರಿ ಮಾಡ್ಕೋಬೇಕು. ಯಾಕೆಂದರೆ ಪಂಚಮ ಸ್ಥಾನದಲ್ಲಿರತಕ್ಕಂಥ ರಾಹು ಮತ್ತು ಶನಿಯ ಒಂದು ಇದರಿಂದ ಸಮಸ್ಯೆಯಿಂದ ಈ ಥರ ಆಗುವ ಸಾಧ್ಯತೆ ಅಷ್ಟೇ, ಅದು ಆಗತ್ತೆ ಅಂತಲ್ಲ, ಆಗುವ ಸಾಧ್ಯತೆಗಳಿದೆ. ಅದಕ್ಕೆ ನಾವು ಜಾಗ್ರತೆ ವಹಿಸೋದ್ರಿಂದ ಬರ್ತಕ್ಕಂಥ ಸಮಸ್ಯೆಯನ್ನು ಬರದೇ ಇರುವಂತೆ ಮಾಡ್ಬೋದು. ದೊಡ್ಡದಾಗಿ ಬಂದರೆ ಅದನ್ನು ಸಣ್ಣದಾಗಿ ಮಾಡ್ಬೋದು ನಮ್ಮ ಗಮನದಲ್ಲಿ ಇದ್ದಾಗ. ಹಾಗಾಗಿ ನಾವು ಗಮನದಲ್ಲಿ ಇಟ್ಟುಕೊಂಡು ಮಾಡೋದ್ರಿಂದ ಅದು ನಿಮಗೆ ಅನುಕೂಲ ಆಗುತ್ತೆ. ಆರೋಗ್ಯದ ವಿಚಾರ ಬಂದರೆ ಆರೋಗ್ಯದಲ್ಲಿ ತೊಂದರೆ ಇರಲ್ಲ ನಿಮಗೆ. ಆರೋಗ್ಯದಲ್ಲಿ ಸ್ವಲ್ಪ ಉಷ್ಣತೆ ಸಂಬಂಧ ತೊಂದರೆ ಇರುತ್ತೆ. ಅಂದರೆ ಉಸಿರಾಟದ ತೊಂದರೆ ಇರೋದು, ಆಮೇಲೆ ಮೂಗು ಕಟ್ಕೊಳ್ಳೋದು, ಗಂಟ್ಲು ಕಟ್ಕೊಳ್ಳೋದು, ಇದೆಲ್ಲ ತೊಂದರೆಗಳು ಸಣ್ಣ ಪಡ್ತಿರುತ್ತೆ. ಮತ್ತು ವಿವಾಹ ಆಗದಿರ್ತಕ್ಕಂಥ ವ್ಯಕ್ತಿಗಳು ಯಾರಾದರೂ ಇದ್ದರೆ ಗುರುಬಲ ಇರೋದ್ರಿಂದ ವಿವಾಹ ಆಗ್ತದೆ, ನಾಮಕರಣ ಆಗ್ಬೋದು, ಸಂತಾನ ಆಗುವಂಥ ಇವುಗಳು, ಸಂತಾನ ಆಗದಿರ್ತಕ್ಕಂಥ ವ್ಯಕ್ತಿಗಳು ಯಾರಾದರೂ ಇದ್ದರೆ ಹೊಸ ಕೆಲಸ ಪ್ರಾರಂಭ ಮಾಡೋರಿಗೆ ಹೊಸ ಕೆಲಸ ಪ್ರಾರಂಭ ಮಾಡೋದಕ್ಕೆ ಒಂದು ಯೋಗ, ಹೊರದೇಶ ಪ್ರಯಾಣ ಮಾಡುವಂಥ ವ್ಯಕ್ತಿಗಳಿಗೆ ಹೊರದೇಶ ಪ್ರಯಾಣ ಮಾಡುವಂಥ ಯೋಗ, ದೂರದೇಶದಲ್ಲಿ ಹೋಗಿ ಒಳ್ಳೆಯ ಕೆಲಸವನ್ನು ಮಾಡುವಂಥ ಯೋಗಗಳು ಕೂಡ ಅವರಿಗೆ ಪ್ರಾಪ್ತಿಯಾಗಿದೆ. ಮತ್ತು ಇನ್ನು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರೋರಿಗೆ ಒಳ್ಳೆಯ ಫಲಗಳು ಉಂಟಾಗುತ್ತೆ. ಮತ್ತು ಪತ್ರಿಕೋದ್ಯಮದಲ್ಲಿರೋರಿಗೆ ಒಳ್ಳೆಯ ಫಲಗಳು ಉಂಟಾಗುತ್ತೆ. ವಿದ್ಯಾರ್ಥಿಗಳಿಗೆ, ಅಧ್ಯಾಪಕರಿಗೆ, ನ್ಯಾಯವಾದಿಗಳಿಗೆ, ಲೇವಾಲಿ ವ್ಯವಹಾರ ಮಾಡ್ತಕ್ಕಂಥವರಿಗೆ, ಚಿಲ್ಲರೆ ವ್ಯಾಪಾರ ಮಾಡ್ತಕ್ಕಂಥವರಿಗೆ ಇವರಿಗೆಲ್ಲ ಒಳ್ಳೆಯ ಫಲಗಳು ಉಂಟಾಗುತ್ತೆ. ಇನ್ನು ನೀರಿನ ವ್ಯಾಪಾರ ಮಾಡ್ತಕ್ಕಂಥ ವ್ಯಕ್ತಿಗಳು ಮತ್ತು ಹಾಲಿನ ವ್ಯಾಪಾರ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಸ್ವಲ್ಪ ಮಟ್ಟಿಗೆ ಈ ಒಂದು ರಾಶಿಯವರಿಗೆ ತೊಂದರೆ ಆಗ್ಬೋದು. ಮತ್ತು ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿರೋರಿಗೆ ಅಂದರೆ ಸ್ಟೀಲು ಮಾರಾಟ ಮಾಡುವವರು, ಮರಳು, ಜಲ್ಲಿ, ಈ ಥರ ಕಬ್ಬಿಣ, ಲೋಹಕ್ಕೆ ಸಂಬಂಧಪಟ್ಟಂಥದ್ದು, ಮತ್ತು ಇಂಟೀರಿಯರ್ ಈ ಥರ ಕೆಲಸ ಮಾಡೋರಿಗೆ ಸ್ವಲ್ಪ ಅಡಚಣೆ ಇರ್ಬೋದು. ಬಟ್ ಅದು ಆಗತ್ತೆ ಅಂತಲ್ಲ, ನಾವು ಜಾಗ್ರತೆ ವಹಿಸಿಕೊಂಡು ಹುಷಾರಾಗಿದ್ದಾಗ ಬರ್ತಕ್ಕಂಥ ಅಡಚಣೆಯನ್ನು ನಾವು ಸರಿ ಮಾಡ್ಕೋಬೋದು. ಆ ಒಂದು ನಿಟ್ಟಿನಲ್ಲಿ ಒಳ್ಳೆಯ ಫಲಗಳು ನಿಮಗೆ ಪ್ರಾಪ್ತಿಯಾಗತ್ತೆ. ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ಪ್ರಾಪ್ತಿಯಾಗತ್ತೆ. ನಿಮ್ಗೆ ಏನೇ ಸಮಸ್ಯೆಗಳಿದ್ದರೂ ಕೂಡ ಪರಿಹಾರ ಹೊಂದಿ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ದೊರಕತ್ತೆ. ಮತ್ತು ಎಲ್ಲ ರೀತಿಯಲ್ಲಿ ನೀವು ಏನೇನು ಮಾಡಬೇಕು ಅಂತ, ಯಾವ ಒಂದು ನಿಟ್ಟಿನಲ್ಲಿ, ಯಾವ ದಿಕ್ಕಿನಲ್ಲಿ ಪ್ರಯತ್ನ ಮಾಡಬೇಕು ಅಂತ, ಯಾವ ಕೆಲಸದ ಬಗ್ಗೆ ಪ್ರಯತ್ನ ಮಾಡ್ತಾ ಇದ್ದೀರೋ ಅವೆಲ್ಲವೂ ಕೈಗೂಡಿ ಬಂದಿದೆ. ಕೆಲವೊಂದಷ್ಟು ಕೈಗೂಡಿ ಬಂದಿದೆ, ಇನ್ನೂ ಸ್ವಲ್ಪ ಕೈಗೂಡುವಂಥದ್ದಿದೆ. ಅದು ಕೂಡತ್ತೆ ಸಮಯ, ಇನ್ನೂ ಕೂಡ ನಿಮಗೆ ಒಳ್ಳೆಯ ಸಮಯಗಳು ಇನ್ನೂ ಸ್ವಲ್ಪ ದಿನ, ಸ್ವಲ್ಪ ತಿಂಗಳುಗಳ ಕಾಲ ಇರುತ್ತೆ ಅಂತ ನಾವು ಹೇಳಬೇಕು. ಹಾಗಾಗಿ ಈ ಒಂದು ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ, ರಾಜಕೀಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಒಳ್ಳೆಯ ಫಲಗಳಿರ್ತದೆ. ಮತ್ತು ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಒಳ್ಳೆಯ ಫಲಗಳಿರ್ತದೆ. ವರ್ಕ್ಶಾಪಲ್ಲಿ ಮಾಡ್ತಕ್ಕಂಥವ್ರಿಗೂ ಕೂಡ ಉದ್ಯೋಗದಲ್ಲಿ ಚೆನ್ನಾಗಿರುತ್ತೆ. ಹಾಗಾಗಿ ಸಾಮಾನ್ಯವಾಗಿ ಈ ಒಂದು ವೃಶ್ಚಿಕ ರಾಶಿಗೆ ತುಂಬ ಒಳ್ಳೆಯ ಶುಭಫಲಗಳೇ ಜಾಸ್ತಿ ಇದೆ ಅಂತ ನಾವು ಹೇಳ್ತಾ ಇದ್ವಿ. ಹಾಗಾಗಿ ಒಂದು ವೇಳೆ ತೊಂದರೆಯಲ್ಲಿರ್ತಕ್ಕಂಥವ್ರು ಯಾರಾದರೆ
ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಜೊತೆಗೆ ನಿಮಗೆ ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರವನ್ನು ಹತ್ತಿರ ಇರತಕ್ಕಂಥ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಮಂಗಳವಾರ ದಿವಸ ಅರ್ಚನೆ ಮಾಡೋದ್ರಿಂದ ನಿಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.